ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ವಚನ ಶುಶ್ರೂಷೆಯನ್ನು ನಾವು ಆಲಿಸಲು ಧ್ಯಾನಿಸಲು ಪವಿತ್ರಾತ್ಮರು ನಮ್ಮ ಹೃನ್ಮನಗಳನ್ನು ತೆರೆಯಲಿ ಎಂದು ಪ್ರಾರ್ಥಿಸೋಣ. ಪರಿಶುದ್ಧ ಕನ್ಯಾಮಾತೆ ಮರಿಯಮ್ಮನವರ ನೆರವಿನಲ್ಲಿ ಈ ವಚನ ಶುಶ್ರೂಷೆಯಲ್ಲಿ ನಾವು ದೇವರ ಮಕ್ಕಳಾಗಲು ವಚನವನ್ನು ಅರಿತುಕೊಳ್ಳಲು ತಾಯಿ ಪ್ರಾರ್ಥಿಸಲಿ. ಪವಿತ್ರಾತ್ಮರ ಕೃಪೆ, ತಾಯಿಯ ಪ್ರಾರ್ಥನೆ ನೆರವಿನೊಂದಿಗೆ ನಾವು ಈ ಧ್ಯಾನವನ್ನು ಪ್ರಾರಂಭಿಸೋಣ. ಹಳೆಯ ಒಡಂಬಡಿಕೆಯಲ್ಲಿ ಒಂದು ಸಮುವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ಎಲ್ಕಾನನ್ ಎಂಬುವ ಒಂದು ವ್ಯಕ್ತಿಯ ಕುರಿತು ನಾವು ಧ್ಯಾನಿಸುತ್ತೇವೆ. ಎಲ್ಕಾನನಿಗೆ 2 ಹೆಂಡತಿಯರು, ಒಬ್ಬಳ ಹೆಸರು ಅನ್ನ, ಮತ್ತೊಬ್ಬಳ ಹೆಸರು ಪೆನ್ನಿನ. ಅನ್ನಳಿಗೆ ಸಂತಾನ ಭಾಗ್ಯವಿರಲಿಲ್ಲ, ಪೆನ್ನಿನಳು ಮಕ್ಕಳನ್ನು ಹಡೆದಿದ್ದಳು. ಅನ್ನಳಿಗೆ ಸಂತಾನ ಭಾಗ್ಯ ಇಲ್ಲ ಎಂಬುವ ಒಂದೇ ಕಾರಣಕ್ಕೆ ಎಲ್ಕಾನನು 2ನೇ ಮದುವೆ ಆಗಿರಬಹುದು. ಆದರೆ ಕೊರತೆ ಬಂದಿದ್ದು ಅನ್ನಳ ಜೀವನದಲ್ಲಿ. ತಾನು ಬಂಜೆ ಎಂಬುದಕ್ಕಿಂತ ಪೆನ್ನಿನಳ ಚುಚ್ಚು ಮಾತುಗಳು ಅನ್ನಳ ಹೃದಯವನ್ನು ಸೀಳುತ್ತಿದ್ದವು. ಅನ್ನಳ ಜೀವನದಲ್ಲಿ ಕಣ್ಣೀರಿನ ಕಷ್ಟಗಳೇ ತುಂಬಿದವು. ಅನ್ನಳು ತನ್ನ ಗಂಡನ ಬಳಿಯಲ್ಲಿ ಅನೇಕ ಬಾರಿ ತನ್ನ ನೋವುಗಳನ್ನು ಹೇಳಿಕೊಂಡಿದ್ದುಂಟು. ಅನೇಕ ಬಾರಿ ಕಣ್ಣೀರಿನಿಂದ ವೇದನೆಯಿಂದ ಹತ್ತಿದುಂಟು. ಆದರೂ ಸಹ ಆಕೆಗೆ ನೆರವಾಗಲು ಈ ಲೋಕದಲ್ಲಿ ಯಾರೂ ಇರಲಿಲ್ಲ. ಅನೇಕ ಬಾರಿ ಅನೇಕ ಮಕ್ಕಳ ಬಳಿಯಲ್ಲಿ ಹೋಗಿರಬಹುದು ಅನ್ನ, ಅನೇಕ ಸಂಬಂಧಿಕರ ಬಳಿಯಲ್ಲಿ ಹೋಗಿ ತನ್ನ ನೋವನ್ನು ಹೇಳಿಕೊಂಡಿರಬಹುದು. ಆದರೆ ಅವಳ ಹೃದಯವನ್ನು ಗ್ರಹಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಅವಳ ಹೃದಯದಲ್ಲಿದ್ದಂಥ ಕೊರತೆಗಳನ್ನು ನೀಗಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಎಲ್ಕಾನನಿಗೆ ವರ್ಷ ಸಿಲೋವದಲ್ಲಿ ಹೋಗಿ ದೇವರನ್ನು ಆರಾಧಿಸುವ ಒಂದು ಚಾಳಿ ಇದ್ದಿತ್ತು. ಪ್ರತಿ ವರ್ಷ ಅವನು ಸಿಲೋವದಲ್ಲಿರುವ ದೇವರ ಆಲಯದಲ್ಲಿ ದೇವರನ್ನು ಆರಾಧಿಸಿ ಬಲಿ ಅರ್ಪಿಸಲು ಆ ಸ್ಥಳಕ್ಕೆ ಹೋಗುತ್ತಿದ್ದಂಥ ಸಮಯ ಅನೇಕ ಬಾರಿ ಅನ್ನಳು ಸಹ ಆ ಎಲ್ಕಾನನ ಜೊತೆಯಲ್ಲಿ ಸಿಲೋವಕ್ಕೆ ಹೋಗಿದ್ದುಂಟು. ಅನೇಕ ಬಾರಿ ಆಕೆ ಅಲ್ಲಿದ್ದಂಥ ಯಾಜಕನ ಬಳಿಯಲ್ಲಿ ನನಗಾಗಿ ಪ್ರಾರ್ಥಿಸು, ನನಗೊಂದು ಮಗುವನ್ನು ದೇವರು ಕೊಡಲಿ ಎಂದು ಕೇಳಿರಬಹುದು. ಆದರೂ ಸಹ ಅನೇಕ ವರ್ಷಗಳು ಆಕೆಗೆ ಮಕ್ಕಳಿಲ್ಲದೆ ಇರುವ ಕಾರಣ ಆಕೆ ನೋವಿನಿಂದ ನರಳುತ್ತಿದ್ದಳು, ದುಃಖದಿಂದ ಬಳಲುತ್ತಿದ್ದಳು. ಅದೆಷ್ಟೋ ದಿನಗಳು ಸಹ ಕಣ್ಣೀರಿನಿಂದ ಆಕೆ ತಾನು ಮಲಗಿದಂಥ ಹಾಸಿಗೆಯನ್ನು ಒದ್ದೆ ಮಾಡಿರಬಹುದು. ತನ್ನ ನೋವುಗಳನ್ನು ಯಾರ ಬಳಿಯಲ್ಲೂ ಹಂಚಲಿಕ್ಕೆ ಆಗದೇ ಇರುವಂಥ ಅವಸ್ಥೆಯಲ್ಲಿ ಆಂತರಿಕ ರೋಗಿಯಾಗಿರಬಹುದು. ಅನೇಕ ಬಾರಿ ಒಬ್ಬಂಟಿಗಳಾಗಿ ಕಣ್ಣೀರಿಟ್ಟು, ಅನೇಕ ಬಾರಿ ನನಗಾಗಿ ಈ ಒಂದು ದರಿದ್ರದಿಂದ ನನ್ನನ್ನು ಬಿಡುಗಡೆಗೊಳಿಸಲು ಯಾರಾದರೂ ಉಂಟಾ, ಇದೊಂದು ಅಪಾದನೆಯಿಂದ ನನ್ನನ್ನು ಬೇರ್ಪಡಿಸಲು ಯಾರಾದರೂ ಉಂಟಾ ಎಂದು ಕೊರಗಿರಬಹುದು. ಆತ್ಮೀಯ ಸಹೋದರ ಸಹೋದರಿಯರೇ, ಅನ್ನಳ ಜೀವನದಲ್ಲಿ ಬಂದಂಥ ಕಷ್ಟ ನಮ್ಮ ಜೀವನದಲ್ಲಿಯೂ ಸಹ ಬಂದಿದೆ, ಬರಬಹುದು, ಬರುತ್ತಲಿರಬಹುದು. ನಮ್ಮ ಜೀವನದಲ್ಲಿ ಕಣ್ಣೀರಿನ ಕಥೆಗಳು ಅನೇಕ ಬಾರಿ ನಮ್ಮನ್ನು ಮಂಕಾಗಿಸಿದೆ. ಕಾರಣ ನಮಗಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಹುಡುಕಿಕೊಳ್ಳಲು ಆಗದೇ ಇರುವ ಅವಸ್ಥೆ, ನಮಗಾಗಿ ಒಂದು ದೇವರನ್ನು ಹುಡುಕಿಕೊಳ್ಳದೇ ಇರುವಂಥ ಅವಸ್ಥೆಯೇ ನಮಗಾಗಿರುವುದು. ಈ ಅನ್ನಳ ಹಾಗೆ ನಾವು ಕೊರಗಿರಬಹುದು, ಅನ್ನಳ ಹಾಗೆ ಕಣ್ಣೀರಿಟ್ಟಿರಬಹುದು, ಅನ್ನಳ ಹಾಗೆ ಅನೇಕ ಜನರ ಬಳಿಗೆ ಹೋಗಿ ನನಗೆ ನೆರವಾಗಿರಿ, ಅನೇಕ ವೈದ್ಯರ ಬಳಿಯಲ್ಲಿ ನನ್ನ ರೋಗಕ್ಕೆ ಸೌಖ್ಯವಾಗುವಂತೆ ಚಿಕಿತ್ಸೆ ಕೊಡಿ ಅಂತ ಕೇಳಿರಬಹುದು. ಅನೇಕ ಸ್ನೇಹಿತರ ಬಳಿಯಲ್ಲಿ ಸಹಾಯ ಕೇಳಿರಬಹುದು. ಕಣ್ಣೀರನ್ನು ಕಂಡವರು ಕರುಣೆ ಪಡೆದೆ ನಮ್ಮನ್ನು ತಿರಸ್ಕರಿಸುವಾಗ ನಮ್ಮ ಹೃದಯದಲ್ಲಿ ಆಗುವಂಥ ನೋವುಗಳನ್ನು ಅನುಭವಿಸುತ್ತಾ ನಾವು ಸಹ ಈ ಅನ್ನಳ ಹಾಗೆ ಜೀವಿಸುತ್ತಿದ್ದರೆ, ಪ್ರಿಯ ಸಹೋದರ ಸಹೋದರಿ, ನಮಗಾಗಿ ಜೀವ ಕೊಟ್ಟ ದೇವರುಂಟು, ನಮ್ಮನ್ನು ಪ್ರೀತಿಸುವ ದೇವರುಂಟು ಎಂಬುದನ್ನು ಮರೆತು ಈ ಲೋಕದ ವ್ಯಕ್ತಿಗಳ ಆಸರೆಯಲ್ಲಿ ನಾವು ಜೀವಿಸುವಾಗ ನಮ್ಮ ನೋವುಗಳಿಗೆ, ನಮ್ಮ ಪ್ರಾರ್ಥನೆಗೆ ಉತ್ತರ ದೊರಕಲು ಸಾಧ್ಯವಿಲ್ಲ. ಅನ್ನಳ ಜೀವನದಲ್ಲಿಯೂ ಹೀಗೆಯೇ. ಪೆನ್ನಿನಳು ಅನ್ನಳನ್ನು ಚುಚ್ಚುಮಾತಿನಿಂದ ನೋಯಿಸುವಾಗಲೆಲ್ಲ ಅನ್ನಳು ಕಣ್ಣೀರಿಟ್ಟು ನೋವಿನಿಂದ ಕೊರಗಿದವಳಾಗಿದ್ದಳು. ಪೆನ್ನಿನಳು ನಿನ್ನನ್ನು ದೇವರು ತಿರಸ್ಕರಿಸಿದ್ದಾರೆ, ನೀನು ಬಂಜೆ ಎಂದು ಹೇಳುವಾಗ ಇದೋ ಮತ್ತೊಬ್ಬರ ತಿರಸ್ಕಾರದ ಮಾತುಗಳಿಂದ ಕಂಗೆಟ್ಟು ಹೋದ ಅನ್ನಳ ಜೀವನದಲ್ಲಿ ಕಣ್ಣೀರೇ ಅವಳ ಜೀವನದ ಅತ್ಯಂತ ಉನ್ನತವಾದ ಕಾರ್ಯವಾಗಿತ್ತು. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಅನ್ನಳ ಜೀವಿತವನ್ನು ಲೋಕದಲ್ಲಿ ಯಾರೂ ಸಹ ಸರಿಪಡಿಸಲಾಗದೇ ಇರುವ ಅವಸ್ಥೆಯಲ್ಲಿದ್ದಳು.
ಈ ಪೆನ್ನಿನಳಾದರೂ ಆಕೆಯನ್ನು ಸದಾ ಚುಚ್ಚು ಮಾತುಗಳಿಂದ ಆಕೆಯನ್ನು ನೋಯಿಸುತ್ತಿದ್ದಂಥ ಸಂದರ್ಭಗಳಲ್ಲಿ ಇವಳು ಕಣ್ಣೀರಿಟ್ಟು ನಿದ್ದೆಗೆಟ್ಟು ಊಟ ಮಾಡದೆ ಅನ್ನಪಾನಗಳನ್ನು ತ್ಯಜಿಸಿ ಕೊರಗಿ 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 ತನ್ನ ಜೀವನ ಯಾಕೆ ಈ ರೀತಿಯ ಶಾಪಗ್ರಸ್ತವಾದ ಜೀವನವಾಗಿದೆ? ಕರ್ತನು ಯಾಕೆ ನನ್ನ ನೋವಿನ ಮೇಲೆ ನೋವನ್ನು ಕೊಟ್ಟು ನನ್ನ ಜೀವನವನ್ನು ತಿರಸ್ಕರಿಸಿದ್ದಾರೆ? ಯಾಕೆ ನನ್ನ ಜೀವನವನ್ನು ಈ ಒಂದು ಕಾರ್ಯವಾಗಿ ನನಗೆ ರೂಪಿಸಿಕೊಟ್ಟಿದ್ದಾರೆ ದೇವರನ್ನು? ಈ ಅನ್ನಳು ದೇವರನ್ನು ತಿರಸ್ಕರಿಸಿರಬಹುದು. ಪ್ರಿಯ ಸಹೋದರ ಸಹೋದರಿ, ಈ ಅನ್ನಳನ್ನು ತಿರಸ್ಕರಿಸಿದ ಪೆನ್ನಿನಳ ಹಾಗೆ ನಾವು ನೆಲೆಸಿರುವಂಥ ಮನೆಯಲ್ಲಿ, ನಾವು ಇರುವಂಥ ಬೀದಿಗಳಲ್ಲಿ, ನಾವಿರುವಂಥ ಸ್ಥಳಗಳಲ್ಲಿ, ನಾವಿರುವಂಥ ಕಡೆಗಳಲ್ಲಿ ಅನೇಕರು ನಮ್ಮನ್ನು ನೋಯಿಸುತ್ತಿರುವಂಥ ಸಂದರ್ಭಗಳಿರಬಹುದು ನಮ್ಮ ಜೀವನದಲ್ಲಿ. ನಾವು ಸಹ ನನ್ನನ್ನು ಯಾಕೆ ಯಾರೂ ಪ್ರೀತಿಸ್ತಾ ಇಲ್ಲ ಎಂಬುವ ಒಂದು ಯೋಚನೆಯಲ್ಲಿ ತೊಡಗಿರಬಹುದು. ನನ್ನನ್ನು ಪ್ರೀತಿಸಲು ಯಾರೂ ಇಲ್ಲವೇ ಎಂದು ನಾವು ಯಾರನ್ನಾದರೂ ಹುಡುಕುತ್ತಿರಬಹುದು. ಪ್ರಿಯ ಸಹೋದರ ಸಹೋದರಿ, ನಿನ್ನ ಕಣ್ಣೀರಿಗೆ ಕೊನೆಗಾಣಬೇಕಾದರೆ, ನಿನ್ನ ಕಣ್ಣೀರನ್ನು ನೀನು ಸಮರ್ಪಿಸಿಕೊಳ್ಳಬೇಕಾದರೆ ಲೋಕದಲ್ಲಿ ಯಾವ ವ್ಯಕ್ತಿಯೂ ಸಹ ನಿನಗೆ ಸಿಗುವುದಿಲ್ಲ. ಲೋಕದಲ್ಲಿ ಯಾವ ವ್ಯಕ್ತಿಯೂ ನಿನಗೆ ಸಿಗದೇ ಇರುವ ಕಾರಣ ನೀನು ಸದಾಕಾಲ ನೋವಿನಲ್ಲಿ ಬಳಲುವ ವ್ಯಕ್ತಿಯಾಗಿರಬಹುದು. ಆತ್ಮೀಯರೇ, ಅನ್ನಳ ಜೀವನವು ಇದೇ ಆಗಿತ್ತು. ಅನ್ನಳು ಎಷ್ಟೋ ಬಾರಿ ದೇವಾಲಯಕ್ಕೆ ಬಂದಿದ್ದಳು, ದೇವರನ್ನು ಆರಾಧಿಸುತ್ತಿದ್ದಳು. ಆದರೂ ಸಹ ಅವಳ ಮನಸ್ಸಿನಲ್ಲಿದ್ದ ನೋವಿನಿಂದ ಬಿಡುಗಡೆಗೊಳ್ಳಲು ಸಾಧ್ಯವಾಗಲಿಲ್ಲ. ಬಂಜೆ ಎಂಬುವ ಆಕೆಯಲ್ಲಿದ್ದಂಥ ಶಾಪದ ಒಂದು ಮಾತುಗಳು ಆಕೆಯನ್ನು ಬಿಟ್ಟು ಹೋಗಲಿಲ್ಲ. ಶಾಪಗ್ರಸ್ತಳೆಂದು ಎಲ್ಲರೂ ಶಪಿಸುತ್ತಿರುವಂಥ ಸಂದರ್ಭಗಳಲ್ಲಿ ಅನ್ನಳ ಜೀವನ ಯಾವ ರೀತಿಯಲ್ಲಿ ಬಳಲುತ್ತಿದ್ದಿರಬಹುದು? ಪ್ರಿಯರೇ, ಬೈಬಲಿನಲ್ಲಿ ನಮಗೆ ಹೇಳಿಕೊಡುತ್ತದೆ, ಅನ್ನ ಎಂಬುವ ಹೆಸರಿನ ಅರ್ಥವೇ ವೇದನೆ ತುಂಬಿದವಳು. ಅನ್ನ ಎಂಬುವ ಹೆಸರಿನ ಅರ್ಥದಲ್ಲಿಯೇ ಆಕೆ ವೇದನೆ ತುಂಬಿದವಳೆಂದು ನಮಗೆ ಕಲಿಸಿಕೊಡುತ್ತದೆ. ಈ ಕಾರಣ ಅನ್ನಳ ಜೀವನವು ವೇದನೆಯಿಂದ ತುಂಬಿರುವುದು. ಅನ್ನಳ ಜೀವನ ವೇದನೆಯಿಂದ ತುಂಬಿರುವ ಹಾಗೆ ನಮ್ಮ ಜೀವನವು ವೇದನೆಯಿಂದ ತುಂಬಿರುವಾಗ ನನಗೆ ಆಶ್ಚರ್ಯ, ಈ ಲೋಕದಲ್ಲಿ ಯಾರೂ ದೊರಕಿಲ್ಲವೇ ಎಂದು ಬೇಸರ ಪಡುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ಅನ್ನಳ ಜೀವಿತವನ್ನು ನಾವು ನೆನೆದು ಅನ್ನಳಂತೆ ನಾವು ಜೀವಿಸಬೇಕಾದರೆ ಅನ್ನಳ ಕಾರ್ಯವನ್ನು ನಾವು ಮಾಡಬೇಕು. ಅನ್ನಳ ಕಾರ್ಯವನ್ನು ನಾವು ಮಾಡಬೇಕು. ಅನ್ನಳು ಲೋಕದ ವ್ಯಕ್ತಿಗಳೊಂದಿಗೆ, ಲೋಕದ ಪ್ರತಿಯೊಂದು ವ್ಯಕ್ತಿಗಳೊಂದಿಗೆ ತನ್ನ ನೋವನ್ನು ತೋಡಿಕೊಂಡು ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗದೇ ಇರುವಾಗ ತನ್ನ ಗಂಡನನ್ನು ಪ್ರೀತಿಸುತ್ತಾನೆ ವಿನಃ ನನ್ನ ಗಂಡನಿಂದಲೂ ಸಹ ನನ್ನ ನೋವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ನನ್ನಲ್ಲಿರುವ ಆಪಾದನೆಯಿಂದ ಆತನು ಸಹ ನನ್ನನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ನನ್ನ ಪ್ರಾರ್ಥನೆಯನ್ನು ನನ್ನ ಮೊರೆಯನ್ನು ಕೇಳಿ ಆತನು ಸಂತೈಸಬಹುದೇ ವಿನಃ ಆತನ ಸಂತೈಕೆಯಲ್ಲಿ ಯಾವ ವಿಧವಾದ ಅಭಿಪ್ರಾಯಗಳು ತುಂಬಿರಲು ಸಾಧ್ಯವಿಲ್ಲ. ಆತನು ನನ್ನನ್ನು ಪ್ರೀತಿಸುತ್ತಾ ಇದ್ದಾನೆ, ಆದರೆ ನನ್ನ ಕೊರತೆಯನ್ನು ನೀಗಲು ಅವನಿಗೆ ಸಾಧ್ಯವಿಲ್ಲ. ಅನ್ನಳ ಜೀವನದಲ್ಲಿ ಇದೊಂದು ಅರ್ಥಹೀನವಾದಂಥ ಮಾತುಗಳಿಂದ ತುಂಬಿದ ಅವಳ ಜೀವನಕ್ಕೆ ಅರ್ಥ ಕೊಡುವಂಥ ಒಂದು ಆಲೋಚನೆ ಇದಾಗಿರಬಹುದು. ಮತ್ತೊಮ್ಮೆ ಆತ ಎಲ್ಕಾನನು ಸಿಲೋವದಲ್ಲಿರುವ ದೇವರ ಮಂದಿರಕ್ಕೆ ಹೋಗಿ ಆ ಒಂದು ದಿನ ಬಲಿ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ಇಗೋ ರಸ್ತೆಯಲ್ಲಿ ಹೋಗುವ ಸಂದರ್ಭ ಅವರು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಅಲ್ಲಿ ನಿಲ್ಲುತ್ತಾರೆ. 1 ಸಮುವೇಲನ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಮಗೆ ಹೀಗೆ ಕಲಿಸಿಕೊಡುತ್ತದೆ, ಎಲ್ಕಾನನು ಪ್ರತಿ ವರ್ಷ ರಾಮದಿಂದ ಸಿಲೋವಗೆ ಹೋಗಿ ಸೇನಾಧೀಶ್ವರರಾದ ಸರ್ವೇಶ್ವರ ಸ್ವಾಮಿಗೆ ಬಲಿದಾನವನ್ನು ಅರ್ಪಿಸಿ ಆರಾಧಿಸುತ್ತಿದ್ದನು. ಅಲ್ಲಿ ಏಲಿಯನ ಮಕ್ಕಳಾದ ಓಪ್ನಿ ಪಿನೇಹಾಸ ಎಂಬುವರು ಸರ್ವೇಶ್ವರನ ಯಾಜಕರಾಗಿದ್ದರು. ಎಲ್ಕಾನನು ಬಲಿ ಅರ್ಪಿಸಿದಾಗಲೆಲ್ಲ ತನ್ನ ಹೆಂಡತಿಯಾದ ಪೆನ್ನಿನಳಿಗೂ ಆಕೆಯ ಎಲ್ಲ ಗಂಡು ಮಕ್ಕಳಿಗೂ ಬಲಿಭೋಜನದ ಒಂದು ಭಾಗವನ್ನು ಕೊಡುತ್ತಿದ್ದನು. ಅವನು ಅನ್ನಳನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರೂ ಒಂದು ಭಾಗವನ್ನು ಮಾತ್ರ ಆಕೆಗೆ ಕೊಡುತ್ತಾ ಇದ್ದನು, ಏಕೆಂದರೆ ಸರ್ವೇಶ್ವರ ಆಕೆಗೆ ಮಕ್ಕಳನ್ನು ಕೊಟ್ಟಿರಲಿಲ್ಲ. ಇದಲ್ಲದೆ ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬುವ ಚುಚ್ಚು ಮಾತುಗಳಿಂದ ನೋಯಿಸಿದಳು ಅವಳ ಸವತಿ ಪೆನ್ನಿನಳು. ವರ್ಷವೂ ಇದು ಹಾಗೆಯೇ ನಡೆಯುತ್ತಿತ್ತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಎಷ್ಟು ವರ್ಷಗಳ ಕಾಲ ಈ ಸಿಲೋವದಲ್ಲಿ ದೇವರ ಮಂದಿರಕ್ಕೆ ಹೋಗಿರಬಹುದು ಅನ್ನಳು? ಎಷ್ಟು ವರ್ಷಗಳ ಕಾಲ ಇದೇ ಕಣ್ಣೀರಿನಿಂದ ತುಂಬಿರಬಹುದು ಅನ್ನಳ ಜೀವನ? ಪ್ರಿಯರೇ, ಆತನ ಬಾಳ ಸಂಗಾತಿಯೂ ಸಹ ಆಕೆಗೆ ಸಮಾಧಾನ ಪಡಿಸಲಾಗದೇ ಇರುವ ವಿಷಯ. ಜೊತೆಯಲ್ಲಿರುವ ಪೆನ್ನಿನಳು, ಸವತಿ ಎಂಬುವ ಪೆನ್ನಿನಳ ಚುಚ್ಚು ಮಾತುಗಳು ಅನ್ನಳ ಜೀವನವನ್ನು
ಕಂಗೆಡಿಸಿರುವಂಥ ಸಂದರ್ಭ. ಇಗೋ ಅನ್ನಳ ಜೀವನಕ್ಕೆ ಒಂದು ಒಳ್ಳೆಯ ದಿನವನ್ನು ಎದುರು ನೋಡುತ್ತಿದ್ದಂಥವಳು ಅನ್ನಳಾಗಿದ್ದಳು. ಅನ್ನಳಿಗೆ ಒಂದು ಸಮಸ್ಯೆಗೆ ಪರಿಹಾರ ಬೇಕೆಂದು ಆತೊರೆಯುತ್ತಿದ್ದಳು ಅಣ್ಣಳು. ಒಮ್ಮೆ ಸರ್ವೇಶ್ವರನ ಮಂದಿರಕ್ಕೆ ಎಲ್ಕಾನನು ಹೋಗುವ ಸಂದರ್ಭ, ಅನ್ನಪಾನಗಳನ್ನು ತೆಗೆದುಕೊಳ್ಳುವ ಸಂದರ್ಭಗಳಲ್ಲಿ ಈ ಪೆನ್ನಿನ್ನಳು ಮತ್ತು ಎಲ್ಕಾನನು ಅವರ ಮಕ್ಕಳು ಅನ್ನಪಾನಗಳನ್ನು ತೆಗೆದುಕೊಳ್ಳುತ್ತಿರುವಾಗ ಅನ್ನಳು ಎದ್ದು ದೇವಾಲಯಕ್ಕೆ ಹೊರಟಳು. ದೇವಾಲಯಕ್ಕೆ ಹೊರಡುವಾಗ ಈ ರೀತಿ ಚಿಂತಿಸಿರಬಹುದು, ಈ ಲೋಕದ ಮನುಷ್ಯರ ಮೂಲಕ ನಾನು ಪ್ರಾರ್ಥಿಸುವ ಪ್ರಾರ್ಥನೆ ನನಗೆ ಫಲಕಾರಿಯಾಗುವುದಿಲ್ಲ, ಈ ಲೋಕದ ವ್ಯಕ್ತಿಗಳ ಮೂಲಕ ನಾನು ಕೇಳುವುದು ಯಾವುದು ನನಗೆ ಪರಿಹಾರವಾಗುವುದಿಲ್ಲ. ಇಗೋ ನಾನು ಈಗಲೇ ಸರ್ವೇಶ್ವರನ ಬಳಿಗೆ ಹೋಗುತ್ತೇನೆ. ಸರ್ವೇಶ್ವರನು ನನ್ನ ಪಿತಾಮಹನಾದ ಅಬ್ರಹಾಮನಿಗೆ 100 ವರ್ಷದಲ್ಲಿ ಮಕ್ಕಳನ್ನು ಕೊಟ್ಟು ಆ ಪತ್ನಿಯ ಮೇಲೆ ಇದ್ದಂಥ ಕಳಂಕವನ್ನು ತೊಳೆದು ಹಾಕಿದನು ಸರ್ವೇಶ್ವರ. ಇಗೋ ನಾನು ಆ ಸರ್ವೇಶ್ವರನ ಬಳಿಗೆ ಎದ್ದು ಹೋಗುತ್ತೇನೆ. ನನ್ನ ಗಂಡ ನನ್ನನ್ನು ಪ್ರೀತಿಸುತ್ತಿರಬಹುದು, ನನ್ನ ಒಡ ಹುಟ್ಟಿದವರು ನನ್ನನ್ನು ಪ್ರೀತಿಸುತ್ತಾ ಇರಬಹುದು, ಆದರೆ ನನ್ನ ಗಂಡನಿಗೆ ನನ್ನ ಸಮಸ್ಯೆಯಿಂದ ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ. ಆದ ಕಾರಣ ನನ್ನ ಪಿತಾಮಹ ಅಬ್ರಹಾಮನ ದೇವರ ಬಳಿಗೆ ನಾನು ಹೋಗುತ್ತೇನೆ. ಅನ್ನಳನ್ನು ಮುದಿ ವಯಸ್ಸಿನಲ್ಲಿ ತಾಯಿಯಾಗಿ ಮಾರ್ಪಡಿಸಿದ ಶಕ್ತಿ ನನ್ನ ದೇವನಿಗುಂಟು. ಮನಸ್ಸಿನಲ್ಲಿ ಆಕೆ ಪ್ರಾರ್ಥಿಸಿರಬಹುದು, ಇಷ್ಟು ಕಾಲ ಈ ಲೋಕದಲ್ಲಿ ನಾನು ಲೋಕದ ಮನುಷ್ಯರೊಂದಿಗೆ ನಾನು ನೆಲೆಸಿದೆನು, ಇಗೋ ಇಂದಾದರೂ ನಾನು ದೇವರ ಆಲಯಕ್ಕೆ ನಾನು ಹೋಗಿ ಸರ್ವೇಶ್ವರನ ಸನ್ನಿಧಿಯಲ್ಲಿ ಆ ಸರ್ವೇಶ್ವರನ ಪಾದವನ್ನು ಹಿಡಿದು ನಾನು ಪ್ರಾರ್ಥಿಸುತ್ತೇನೆ. ಏಕೆಂದರೆ ಅಬ್ರಾಹ್ಮನ ಮಗನಾದ ಈಶಾಕನಿಗೆ 20 ವರ್ಷಗಳು ಮಕ್ಕಳಿಲ್ಲದ ಸಮಯದಲ್ಲಿ ಮಕ್ಕಳಿಗಾಗಿ ಬಲಿ ಅರ್ಪಣೆ ಮಾಡಿದಾಗ ರೆಬೆಕ್ಕಳ ಗರ್ಭದಲ್ಲಿ 2 ಮಕ್ಕಳನ್ನು ಇಟ್ಟಂಥ ಸರ್ವೇಶ್ವರ ಸ್ವಾಮಿಯ ಬಳಿಗೆ ನಾನು ಹೋಗುತ್ತೇನೆ. ಇದೋ ನನ್ನ ಸರ್ವೇಶ್ವರ ಸ್ವಾಮಿಯ ಪಾದವನ್ನು ಹಿಡಿದು ಕಣ್ಣೀರಿಟ್ಟು ನಾನು ಪ್ರಾರ್ಥಿಸುವೆನೆಂದು ನಿರ್ಧರಿಸಿದ ಆ ಅನ್ನಳು ನಿರ್ಧರಿಸಿ ದೇವಾಲಯಕ್ಕೆ ಹೋದಳು. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವನದ ಕಷ್ಟ ದುಃಖಗಳನ್ನು ನಾವು ಬದಿಗೊತ್ತಿ ಅನ್ನಳ ಹಾಗೆ ಇಂದು ನಿರ್ಧರಿಸೋಣ. ನನ್ನ ಕಷ್ಟ ದುಃಖಗಳಿಂದ ನನ್ನನ್ನು ಬೇರ್ಪಡಿಸಲು ಈ ಲೋಕದ ಮನುಷ್ಯರಿಂದ ಸಾಧ್ಯವಿಲ್ಲ. ದೇವರ ಸನ್ನಿಧಿಗೆ ನಾನು ಹೋಗುತ್ತೇನೆ. ನನ್ನನ್ನು ಸೃಷ್ಟಿಸಿದ ದೇವರ ಮುಂದೆ ನಾನು ಮೊಣಕಾಲೂರಿ ನನ್ನ ಕಷ್ಟ ದುಃಖಗಳನ್ನು ಸಮರ್ಪಿಸಿ ನಾನು ಪ್ರಾರ್ಥಿಸುತ್ತೇನೆ ಎಂದು ನಾನು ನಮ್ಮನ್ನೇ ಬಿಟ್ಟುಕೊಟ್ಟು ದೇವರ ಸನ್ನಿಧಿಗೆ ಅನ್ನಳ ಹಾಗೆ ಎದ್ದು ಹೋಗೋಣ. ಇಗೋ ಸಮುವೇಲನ ಗ್ರಂಥ 1ನೇ ಅಧ್ಯಾಯದ 9ನೆಯ ವಾಕ್ಯದಲ್ಲಿ ಬೈಬಲ್ ಶ್ರೀಗಂಥದ ವಚನಗಳು ನಮಗೆ ಹೀಗೆ ಬೋಧಿಸುತ್ತದೆ. ಸಿಲೋವಿನಲ್ಲಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಸರ್ವೇಶ್ವರನ ಮಂದಿರಕ್ಕೆ ಬಂದಳು. ಯಾಜಕ ಏಲಿಯನು ಆ ಮಂದಿರದ ದ್ವಾರ ನಿಲುವು ಪಟ್ಟಿಗಳ ಬಳಿ ಒಂದು ಪೀಠದ ಮೇಲೆ ಕುಳಿತಿದ್ದನು. ಅನ್ನಳು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನಲ್ಲಿ ಹೀಗೆಂದು ಪ್ರಾರ್ಥಿಸಿದಳು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಆಗಿನ ಯಹೂದ್ಯರ ಪದ್ಧತಿಯ ಪ್ರಕಾರ ದೇವರ ಸನ್ನಿಧಿಯಲ್ಲಿ ಒಬ್ಬ ಮನುಷ್ಯನು ಹೋಗಿ ಪ್ರಾರ್ಥಿಸುವಂತಿಲ್ಲ, ತನಗಾಗಿ ಪ್ರಾರ್ಥಿಸಿಕೊಳ್ಳುವಂತಿಲ್ಲ. ಯಾಜಕರ ಬಳಿಯಲ್ಲಿ ಹೋಗಿ ತನ್ನ ನೋವನ್ನು ನಿವೇದಿಸಿ ನನಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಂಡರೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಯಾಜಕರು ನಮಗಾಗಿ ಪ್ರಾರ್ಥಿಸುತ್ತಿದ್ದರು, ಅಲ್ಲಿ ಬರುವ ಭಕ್ತರಿಗಾಗಿ ಪ್ರಾರ್ಥಿಸುತ್ತಿದ್ದರು. ಪ್ರೈಸ್ ದ ಲಾರ್ಡ್. ಆದರೆ ವಾಕ್ಯ ನಮಗೆ ಹೇಳುತ್ತಿದೆ, ಆ ಮಂದಿರದ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಏಲಿಯನು ಕುಳಿತಿದ್ದನು. ಆದರೆ ಏಲಿಯನ ಬಳಿಗೆ ಅನ್ನಳು ಹೋಗಲಿಲ್ಲ. ಪ್ರತಿ ವರ್ಷ ಏಲಿಯನ ಬಳಿಗೆ, ಆ ಯಾಜಕನ ಬಳಿಗೆ ಹೋಗುತ್ತಿದ್ದಂಥ ಅನ್ನಳು ಇಂದು ಯಾಜಕನ ಬಳಿಗೆ ಹೋಗದೆ ನೇರವಾಗಿ ಸರ್ವೇಶ್ವರನ ಮುಂದೆ ಕಣ್ಣೀರಿಟ್ಟು ದುಃಖದಿಂದ ಪ್ರಾರ್ಥಿಸಿದಳು. ಆಕೆಯ ಪ್ರಾರ್ಥನೆಯ ವೇದನೆಯ ಪ್ರಾರ್ಥನೆಯು ಹೀಗಿದೆ. 1 ಸಮುವೇಲನ ಗ್ರಂಥ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಇಗೋ ಅನ್ನಳ ಕಣ್ಣೀರಿಂದ ಬಂದಂಥ ಹೃದಯ ವೇದನೆಯ ಪ್ರಾರ್ಥನೆ. ಸರ್ವಶಕ್ತರಾದ ಸರ್ವೇಶ್ವರ, ನಿಮ್ಮ ದಾಸಿಯಾದ ನನ್ನ ದುಃಖವನ್ನು ನೀಗಿಸಿರಿ, ನನ್ನನ್ನು ಪರಾಂಬರಿಸಿರಿ, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಅನುಗ್ರಹಿಸಿ ಅವನನ್ನು ಅಮರಣಾಂತರ ನಿಮಗೆ ಸಮರ್ಪಿಸುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಅರಕೆ ಮಾಡುತ್ತೇನೆ ಎಂದಳು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅನ್ನಳ ವೇದನೆಯ ಕುರಿತು ದೇವರಿಗೆ ಯೋಜನೆ ಇತ್ತು. ಅನ್ನಳು ಅಲ್ಲಿ ಪ್ರಾರ್ಥಿಸಲು ಹೋದಾಗ ತನ್ನ ಗಂಡನ ಕೊರತೆಯನ್ನು ದೇವರ ಮುಂದೆ ನಿವೇದಿಸಲಿಲ್ಲ, ಅಥವಾ ತನ್ನ ಸವತಿ ನನಗೆ ನೋವು ಕೊಡುತ್ತಿದ್ದಾಳೆ, ಆಕೆಯನ್ನು ಮುಯಿ ತೀರಿಸಿಕೊಳ್ಳಲು ನನಗೊಂದು ಮಗುವನ್ನು ಕೊಡು ಎಂದು ಕೇಳಲಿಲ್ಲ.
ಸಕಲರು ನೋವು ಕೊಟ್ಟರೂ ಸಹ ಅವರ ವಿರುದ್ಧ ಅವಳು ಗೊಣಗುಟ್ಟದೆ ದೇವರ ಮುಂದೆ ತನ್ನನ್ನೇ ಒಪ್ಪಿಸಿ ಕೊಡುತ್ತಾ ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಳು. ನನ್ನಲ್ಲಿರುವಂಥ ಈ ಕಳಂಕವನ್ನು ತೆಗೆದುಹಾಕು, ನನ್ನಲ್ಲಿರುವ ಈ ಕಳಂಕವನ್ನು ತೆಗೆದುಹಾಕು. ನನ್ನ ಗರ್ಭದಲ್ಲಿ ಒಬ್ಬ ಗಂಡು ಮಗುವನ್ನು ಕೊಡು. ಆ ಗಂಡು ಮಗುವನ್ನು ನಿನಗೆ ನಾನು ಸಮರ್ಪಣೆ ಮಾಡುತ್ತೇನೆ. ಜೀವನ ಪರ್ಯಾಂತರ ಅವನು ನಿನಗೆ ಸೇವಕನಾಗಿರಬೇಕು. ಇದೋ ಹರಕೆ ಹೊತ್ತು ಕಣ್ಣೀರಿನಿಂದ ಪ್ರಾರ್ಥಿಸಿದಳು. ಪ್ರಿಯ ಸಹೋದರ ಸಹೋದರಿ, ದೇವರ ಬಳಿಯಲ್ಲಿ ಪ್ರಾರ್ಥಿಸಿದಳು. ನಾವಾದರೆ ಏನು ಮಾಡುತ್ತಿದ್ದೆವು? ಯಾವುದೋ ಒಂದು ದೈವ ಸೇವಕನನ್ನ ಹುಡುಕಿ ಹೋಗಿ ನನಗಾಗಿ ಪ್ರಾರ್ಥಿಸಿ, ಯಾವುದೋ ಒಂದು ವ್ಯಕ್ತಿಯನ್ನು ಹುಡುಕಿ ಹೋಗಿ ಪ್ರಾರ್ಥನಾ ವೀರ ಎಂದು ಹೇಳಿ ಆತನ ಮುಂದೆ ಹೋಗಿ ನನಗಾಗಿ ಪ್ರಾರ್ಥಿಸು ಎಂದು ಕೇಳುತ್ತಿದ್ದೆವು. ಇಲ್ಲಿ ವಾಕ್ಯ ನಮಗೆ ಕಲಿಸಿಕೊಡುತ್ತೆ, ನೇರವಾಗಿ ಸರ್ವೇಶ್ವರನ ಸನ್ನಿಧಿಗೆ ಅನ್ನಳು ಹೋಗಿ ಪ್ರಾರ್ಥಿಸುತ್ತಿದ್ದಾಳೆ. ಈ ಲೋಕದ ವ್ಯಕ್ತಿಯ ಬಳಿಯಲ್ಲಿ ನಾವು ಕಣ್ಣೀರಿಟ್ಟರೆ ಪ್ರಯೋಜನ ಇಲ್ಲ ಎಂದು ಅರಿತುಕೊಂಡ ಅನ್ನಳು ಇಗೋ ದೇವರ ಬಳಿಯಲ್ಲಿ ನಿವೇದಿಸುತ್ತಿದ್ದಾಳೆ. ದೇವರ ಬಳಿಯಲ್ಲಿ ತನ್ನ ಅಳಲನ್ನು ತೋಡಿಕೊಂಡಳು. ತನ್ನ ಹೃದಯದ ವೇದನೆಯನ್ನು ದೇವರಿಗೆ ಬಿಟ್ಟುಕೊಟ್ಟಳು. ಇಗೋ ನನಗೊಂದು ಮಗುವನ್ನು ಕೊಡು, ನನ್ನನ್ನು ಪಾರಂಭರಿಸು, ಆ ಮಗುವನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ. ಅವಳ ಕಳಂಕ, ಅವಳ ನೋವು ಹೋದರೆ ಸಾಕು, ದೇವರು ನೀನು ಕೊಡುವ ಎಲ್ಲವನ್ನು ನಿನಗೆ ಕೊಡುತ್ತೇನೆ ಎಂದು ಹರಕೆ ಮಾಡಿದಳು. ನಮ್ಮ ಜೀವನದಲ್ಲಿಯೂ ನಾವು ದೇವರಿಗೆ ಮೀಸಲಾದ ವ್ಯಕ್ತಿಯಾದರೆ, ನಾವು ದೇವರಿಗೆ ನಮ್ಮನ್ನು ಬಿಟ್ಟು ಕೊಡುವಂಥ ಮನಸ್ಸುಳ್ಳವರಾದರೆ, ಈ ಅನ್ನಳ ಹಾಗೆ ನಾನು ಪ್ರಾರ್ಥಿಸುವುದಾದರೆ, ಇಗೋ ಅನ್ನಳ ಜೀವನದಲ್ಲಿ ಯಾವ ಅದ್ಭುತ ನಡೆಯುತ್ತೆ ಎಂಬುದನ್ನು ಧ್ಯಾನಿಸೋಣ. ಮುಂದುವರಿಸಿ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಅನ್ನಳು ಬಹಳ ಹೊತ್ತಿನವರೆಗೆ ಸರ್ವೇಶ್ವರನ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದಳು. ಏಲಿ ಆಕೆಯ ಬಾಯನ್ನು ಗಮನಿಸಿದನು. ಆಕೆ ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತಾ ಇದ್ದಳು. ತುಟಿಗಳು ಅಲಗಾಡುತ್ತಿದ್ದವು, ಶಬ್ದ ಮಾತ್ರ ಕೇಳುತ್ತಿರಲಿಲ್ಲ. ಆದುದರಿಂದ ಇವಳು ಕುಡಿದಿರಬೇಕೆಂದು ತಿಳಿದು, ನಿನ್ನ ಕುಡಿತದ ಅಮಲು ಇನ್ನೂ ಇಳಿಯಲಿಲ್ಲವೇ? ದ್ರಾಕ್ಷರಸದ ನೆಸೆ ನಿನ್ನನ್ನು ಬಿಟ್ಟು ಹೋಗಲಿಲ್ಲವೇ ಎಂದನು. ಪ್ರೈಸ್ ದ ಲಾರ್ಡ್. ಒಂದು ದೈವ ಸೇವಕ, ಒಂದು ಯಾಜಕ, ಹೃದಯ ವೇದನೆ ತುಂಬಿರುವ ಒಂದು ದೈವ ಪ್ರಜೆ ದೇವರ ಮುಂದೆ ಪ್ರಾರ್ಥಿಸುತ್ತಿರುವ ಆ ಪ್ರಾರ್ಥನೆಯ ಕುರಿತು ಅರಿತುಕೊಳ್ಳಲಾಗದೇ ಇರುವ ಮನುಷ್ಯ ವ್ಯಕ್ತಿ ವೇದನೆ ತುಂಬಿ ಅನ್ನಳು ಪ್ರಾರ್ಥಿಸುತ್ತಿದ್ದಾಳೆ. ಸರ್ವೇಶ್ವರನಲ್ಲಿ ಅಂಗಲಾಚಿ ಪ್ರಾರ್ಥಿಸುತ್ತಿದ್ದಾಳೆ. ಅವರ ಪಾದಗಳನ್ನು ಹಿಡಿದು ಪ್ರಾರ್ಥಿಸುತ್ತಿರುವ ಅನ್ನಳ ಬಳಿಯಲ್ಲಿ ಹೋಗಿ ವ್ಯಕ್ತಿ, ಈ ಮನುಷ್ಯನು ನೀನು ಕುಡಿದಿದ್ದೆಯಾ? ಅಮಲಿನ ಇಳಿದಿಲ್ಲವಾ? ಪ್ರಿಯ ಸಹೋದರ ಸಹೋದರಿ, ನಿನ್ನ ಕಣ್ಣೀರಿಗೆ ಈ ಲೋಕದ ಪ್ರತಿಯೊಂದು ವ್ಯಕ್ತಿಗಳು, ದೇವ ಸೇವೆ ಮಾಡುವ ಅನೇಕರು ನಿನಗೆ ಕೊಡುವ ಉತ್ತರ ಇದಾಗಿದೆ. ನೀನು ಮಾತನಾಡುವಾಗ, ಅವರನ್ನು ಅವಲಂಬಿಸಿ ನೀನು ಹೋಗುವಾಗ, ಬ್ರದರ್ ನನಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುವಾಗ, ನಾವು ಪ್ರಾರ್ಥನೆ ಕೇಳಿ ಹಿಂತಿರುಗಿದಾಗ ಅವರು ಮಾತನಾಡುವ ಮಾತುಗಳು ಪ್ರತಿದಿನ ಈತನದು ಬರೀ ಕಣ್ಣೀರೇ, ಈತ ವಿಶ್ವಾಸಿಸಲಿಲ್ಲ, ನಮಗೆ ಪ್ರಾರ್ಥಿಸು ಎಂದು ಹೇಳುತ್ತಾನೆ. ಇದಾಗಿದೆ ಈ ಲೋಕದ ಜನರ ಮಾತುಗಳು. ಇಗೋ ಏಲಿ ಒಬ್ಬ ಯಾಜಕನಾಗಿದ್ದನು, ಆದರೂ ಸಹ ದೇವರ ಸ್ವರವನ್ನು ಆಲಿಸುವ ವ್ಯಕ್ತಿಯಾಗಿದ್ದನು. ಇಗೋ ಅನ್ನಳ ಹೃದಯದ ವೇದನೆಯ ಪ್ರಾರ್ಥನೆಯನ್ನು ಅರಿತುಕೊಳ್ಳಲು ಆತನಿಗೆ ಶಕ್ತಿ ಇರಲಿಲ್ಲ. ಕಾರಣ ಆತ ದೇವರಾಗಿರಲಿಲ್ಲ. ಏಕ ಮನುಷ್ಯನಾದ ಕಾರಣ ಆತ ಮನುಷ್ಯನ ಜೀವನದ ಸಂಪೂರ್ಣತೆಯನ್ನು ಅರಿತುಕೊಳ್ಳಲಾಗದೇ ಇರೋ ಅವಸ್ಥೆಯಲ್ಲಿದ್ದ ಕಾರಣ ಅನ್ನಳ ಪ್ರಾರ್ಥನೆಯನ್ನು, ಅನ್ನಳ ವೇದನೆಯನ್ನು ಹೇಳಿ ಅರಿತುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಒಲವಿನ ಪ್ರಿಯ ಸಹೋದರ ಸಹೋದರಿಯೇ, ಲೋಕದಲ್ಲಿ ನಾವು ಮಾಡುತ್ತಿರುವ ಕಾರ್ಯವು ಇದಾಗಿದೆ. ಅನೇಕ ಮಿನಿಸ್ಟ್ರಿಗಳಿಗೆ ಹೋಗ್ತೀವಿ, ಅನೇಕ ಜನರಲ್ಲಿ ನನಗಾಗಿ ಪ್ರಾರ್ಥಿಸಿರಿ, ನನ್ನ ಮನೆಯಲ್ಲಿ ಈ ತೊಂದರೆ ಇದೆ, ಅವರ ಮನೆಯಲ್ಲಿ ಈ ತೊಂದರೆ ಇದೆ, ನನ್ನ ಗಂಡ ಹೀಗೆ, ನನ್ನ ಮಕ್ಕಳು ಹೀಗೆ, ಅನೇಕ ಮನುಷ್ಯರ ಹತ್ರ ನಾವು ತೋಡಿಕೊಳ್ಳುವ ವೇದನೆ, ಮನುಷ್ಯರ ಮುಂದೆ ನನಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಳ್ಳುವಂತಹ ಕಾರ್ಯ ನಡೆಯುವುದಿಲ್ಲ. ದೇವರೊಂದಿಗೆ ಜೀವಿಸಬೇಕಾದ ನಾವು ಮನುಷ್ಯರಿಗೆ ದೇವರ ಸ್ಥಾನವನ್ನು ಕೊಟ್ಟು, ಇಗೋ ನೀವು ಪ್ರಾರ್ಥಿಸಿರಿ ನನಗೆ ಸರಿ ಹೋಗುತ್ತದೆ ಅಂದರೆ ನಿಮ್ಮ ಹೃದಯ ವೇದನೆಯನ್ನು ಆತನ ಅರಿತುಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣ ಇಗೋ ಅನ್ನಳು ಪ್ರಾರ್ಥಿಸಿದ ಹಾಗೆ ನಾವು ಪ್ರಾರ್ಥಿಸಬೇಕು. ಅನ್ನಳು ಪ್ರಾರ್ಥಿಸಿದ ಹಾಗೆ ನಾನು ಪ್ರಾರ್ಥಿಸಬೇಕು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯೇ, ಅನ್ನಳು ಪ್ರಾರ್ಥಿಸಿದಾಗ ಇಗೋ ಹೇಳಿದನು, ನಿನಗೆ ನೆನ್ನೆ ಕುಡಿದಿದ್ದ ಅಮಲು ಇಳಿದಿಲ್ಲವೇ ಎಂದು. ಆದರೆ ಅನ್ನಳು ದೀನತೆಯಿಂದ ಹೀಗೆ ಹೇಳುತ್ತಾಳೆ, ಇಲ್ಲ ಸ್ವಾಮಿ, ನಾನು ಕುಡಿದಿಲ್ಲ, ನಾನು ಬಹಳ ದುಃಖ ಪೀಡಿತಳು, ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ. ನನ್ನ ಮನವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡಿ. ಈವರೆಗೂ ನನ್ನನ್ನು ಅತಿಯಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು.
ಪ್ರೈಸ್ ದ ಲಾರ್ಡ್. ದೇವರ ಈ ಕರುಣೆಯ ಪ್ರಾರ್ಥನೆಯನ್ನು ದೇವರು ಸ್ವೀಕರಿಸಿದ್ದಾರೆಂದು ಏಲಿಯನಿಗೆ ಆಗ ತಿಳಿಯುತ್ತದೆ. ನೀನು ನಿನ್ನ ವಿಶ್ವಾಸವನ್ನು ದೇವರ ಮುಂದೆ ಪ್ರಕಟಪಡಿಸಿ ಪ್ರಾರ್ಥಿಸಿ ಸತ್ಯವಂತರಾಗಿ ದೇವ ಸೇವೆ ಮಾಡುವ ವ್ಯಕ್ತಿಗಳ ಮುಂದೆ ನೀನು ಹೋಗುವಾಗ ನಿನ್ನ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟಿದ್ದಾರೆಂದು ದೇವ ಸೇವಕರಿಗೆ ದೇವರು ಸಂದೇಶ ಕೊಟ್ಟು ನನ್ನ ಪ್ರಾರ್ಥನೆಗೆ ದೇವರು ಕೊಟ್ಟ ಸಂದೇಶವನ್ನು ಇಗೋ ದೇವ ಸೇವಕರ ಮೂಲಕ ನಮಗೆ ಸಂದೇಶವನ್ನು ಕೊಡುವವರಾಗಿದ್ದಾರೆ. ಮೊದಲು ನನ್ನ ವಿಶ್ವಾಸವನ್ನು ಪ್ರಕಟಪಡಿಸಿದಾಗ ಮಾತ್ರ, ಸರ್ವೇಶ್ವರನನ್ನು ಕಂಡುಕೊಂಡರೆ ಮಾತ್ರವೇ ಮತ್ತೆ ಯಾವ ದೇವ ಸೇವಕನಿಂದಲೂ ನಮಗೆ ಉದ್ಧಾರ ಕೊಡಲು ಸಾಧ್ಯವಿಲ್ಲ, ನನ್ನನ್ನು ಸರಿಪಡಿಸಲು ಸಾಧ್ಯವಿಲ್ಲ, ನನ್ನ ವೇದನೆಯಿಂದ ನನ್ನನ್ನು ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ. ಆದ ಕಾರಣ ಎಲಿ ಹೇಳುತ್ತಾನೆ, ಆಕೆ ವ್ಯಥೆಯಾದ ಪ್ರಾರ್ಥನೆ, ಆಕೆ ಚಿಂತೆಯಿಂದ ಇದ್ದಂಥ ವ್ಯಥೆಯಾದ ಪ್ರಾರ್ಥನೆಯನ್ನು ಅರಿಕೆ ಮಾಡುತ್ತಿದ್ದೇನೆ ಎಂದು ಹೇಳಿದಾಗ ಆಗ ಎಲಿ ಆಕೆಗೆ ಹೇಳ್ತಾನೆ, ಸಮಾಧಾನದಿಂದ ಹೋಗು, ಇಲ್ಲಿ ಇಸ್ರೇಲಿನ ದೇವರು ನಿನ್ನ ಪ್ರಾರ್ಥನೆಯನ್ನು ಈಡೇರಿಸಲಿ ಎಂದನು. ದಾಸಿಯಾದ ನನ್ನ ಮೇಲೆ ಕರುಣೆ ಇರಲಿ ಎಂದು ಹೇಳಿ ಆಕೆ ಅಲ್ಲಿಂದ ಹೊರಟು ಹೋಗಿ ಊಟ ಮಾಡಿದಳು. ಬಳಿಕ ಅವಳ ದುಃಖ ದೂರವಾಯಿತು. ಪ್ರೈಸ್ ದ ಲಾರ್ಡ್. ದೇವರ ಆಶ್ರಯವನ್ನು ಪಡೆದುಕೊಳ್ಳುವಾಗ ಇಗೋ ಅನ್ನಳ ಜೀವಿತದಲ್ಲಿ ದೇವರ ಅನುಗ್ರಹ ಇಳಿದು ಬಂದ ಹಾಗೆ ನಾವು ಸಹ ದೇವರ ಮುಂದೆ ಮೊಣಕಾಲೂರಿ ದೇವರ ದಾಸಿ ಎಂದು ಪ್ರಾರ್ಥಿಸುವಾಗ ಅನ್ನಳ ಜೀವನದಲ್ಲಿ ಪ್ರಭು ಕ್ರಿಸ್ತರ ಅನುಗ್ರಹ ತುಂಬಿತು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹ ತುಂಬಿತು. ಆಕೆ ಒಂದು ಮಗನನ್ನು ಹಡೆದಳು. ಆತನನ್ನು ದೇವಾಲಯದಲ್ಲಿ ಬಿಟ್ಟಳು. ಆತನೇ ಸಮುವೇಲನನ್ನು ದೇವಾಲಯಕ್ಕೆ ಬಿಟ್ಟು ಸಮರ್ಪಿಸಿ ಆಕೆ ದೇವಾಲಯದಿಂದ ಹಿಂತಿರುಗಿದಾಗ ಇಗೋ ಸರ್ವೇಶ್ವರ ಸ್ವಾಮಿಯ ಅನುಗ್ರಹ ಆಕೆಗೆ ಸಿಕ್ಕಿತು. 1 ಸಮುವೇಲನ ಗ್ರಂಥ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ದೇವರ ಅನುಗ್ರಹ ಅನ್ನಳಿಗೆ ಸಿಕ್ಕಿರುವುದನ್ನು ಬೈಬಲ್ ಶ್ರೀಗ್ರಂಥ ನಮಗೆ ಪ್ರಕಟಪಡಿಸುತ್ತದೆ. ಸರ್ವೇಶ್ವರನ ಅನುಗ್ರಹ ಅನ್ನಳಿಗೆ ಲಭಿಸಿತು. ಆಕೆಗೆ 3 ಗಂಡು 2 ಹೆಣ್ಣು ಮಕ್ಕಳಾದವು. ಬಾಲಕ ಸಮುವೇಲನು ಸರ್ವೇಶ್ವರನ ಸನ್ನಿಧಿಯಲ್ಲಿ ಬೆಳೆದು ದೊಡ್ಡವನಾದನು. ದೇವರು ಕೊಟ್ಟ ಉತ್ತರ ಅನ್ನಳ ಪ್ರಾರ್ಥನೆಗೆ. ನನ್ನ ಒಲವಿನ ಸಹೋದರ ಸಹೋದರಿ, ಅನ್ನಳು ಕೇಳಿದು 1 ಮಗುವನ್ನು, ದೇವರು ಅನುಗ್ರಹಿಸಿದ್ದು 5 ಮಕ್ಕಳನ್ನು. ನಿನ್ನ ಜೀವನದಲ್ಲಿ ಒಂದು ಕೊರತೆ ಉಂಟಾ? ಬಾ, ದೇವರ ಮುಂದೆ ನಿನ್ನನ್ನು ಸಮರ್ಪಿಸು. ದೈವ ಸೇವಕರ ಬೋಧನೆಯನ್ನು ಆಲಿಸು. ದೇವ ಸೇವಕರಲ್ಲ, ದೇವರಲ್ಲ, ಯೇಸು ಕ್ರಿಸ್ತರು ಮಾತ್ರವೇ ದೇವರು. ದೈವ ಸನ್ನಿಧಿಯಲ್ಲಿ ನಿನ್ನನ್ನು ಒಪ್ಪಿಸಿಕೊಡುತ್ತಾ, ಆ ಕರ್ತನ ಸನ್ನಿಧಾನದಲ್ಲಿ ನಿನ್ನ ನೋವುಗಳನ್ನು ಹೇಳಿಕೊಳ್ಳುತ್ತಾ ಇಗೋ ನೀನು ಕಣ್ಣೀರಿನಿಂದ ಪ್ರಾರ್ಥಿಸು. ನಿನಗೆ ಅನುಗ್ರಹವನ್ನು ದಯಪಾಲಿಸುವರು. ಬೆತಾನ್ಯದ ಮರಿಯಳು, ಇದೋ ಯಹೂದ್ಯರು ತಿರಸ್ಕರಿಸಿದ ಹೆಣ್ಣು ಮಗಳು ಯೇಸುವಿನ ಪಾದದ ಬಳಿಯಲ್ಲಿ ಕಣ್ಣೀರಿಟ್ಟು ಪ್ರಾರ್ಥಿಸಿದಾಗ ಯೇಸು ಹೇಳಿದರು, ಹೋಗು, ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ನಾನು ಸಹ ನಿನ್ನನ್ನು ಶಿಕ್ಷಿಸುವುದಿಲ್ಲ. ಕರುಣೆಯುಳ್ಳ ಕರ್ತರ ಮುಂದೆ ನಾವಿದ್ದೇವೆ. ಪ್ರಿಯ ಸಹೋದರ ಸಹೋದರಿ, ದೇವರ ಕರುಣೆಯನ್ನು ಪಡೆಯೋಣ, ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ಲೋಕದ ಮನುಷ್ಯರನ್ನು ದೈವಿಕ ಪ್ರಭೆಯಿಂದ ಕಾಣದೆ ಲೋಕದ ಮನುಷ್ಯರು ದೈವ ಪ್ರಜೆಗಳಾಗಿದ್ದಾರೆ, ದೇವರ ಪ್ರವಾದಿಗಳಾಗಿದ್ದಾರೆ. ದೇವರ ಪ್ರವಾದಿಗಳನ್ನು ಪ್ರವಾದಿಯಾಗಿ ಕಾಣುತ್ತಾ ಯೇಸು ಕ್ರಿಸ್ತರನ್ನು ಕರ್ತರಾಗಿ ಕಾಣೋಣ. ಈ ಸಮಯದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚೋಣ. 1 ನಿಮಿಷ ಈ ವಾಕ್ಯದಲ್ಲಿ ನನಗೆ ಆದಂಥ ಅನುಭವವನ್ನು ಪ್ರಕಟಪಡಿಸಿ ಕರ್ತನಲ್ಲಿ ಪ್ರಾರ್ಥಿಸೋಣ. ಒಂದು ಗೀತೆ ಉಂಟು, ಪ್ರಾರ್ಥಿಸು ನೀ ಓ ಮಗನೇ ಓ ಮಗಳೇ. ಯೇಸು ಕ್ರಿಸ್ತರಲ್ಲಿ ನೀನು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯ ಅನುಭವ ನಮಗಾಗುತ್ತದೆ. ಯೇಸು ಕ್ರಿಸ್ತರ ಸದುತ್ತರ ನಮಗೆ ದೊರೆಯುತ್ತದೆ. ಆದ ಕಾರಣ ಕ್ರಿಸ್ತನಲ್ಲಿ ಒಂದಾಗೋಣ, ಕ್ರಿಸ್ತನಲ್ಲಿ ನಾವು ಬೆರೆಯೋಣ. ಕ್ರಿಸ್ತನಿಗೆ ದೇವರ ಸ್ಥಾನ ಉಂಟು, ಅವರೇ ದೇವರಾಗಿದ್ದಾರೆ. ಮನುಷ್ಯರನ್ನು ತಿರಸ್ಕರಿಸಿ ದೇವರೊಂದಿಗೆ ಪ್ರಾರ್ಥಿಸೋಣ. ಆಮೇನ್.